ಪಿಂಕಿ ಇವ್ ನಮ್ ಸ್ಕೂಲ್ ಹುಡ್ಗ ಅಲ್ವಾ? ಸ್ಕೂಲ್ ಮುಗಿದ್ಮೇಲೂ ಇಲ್ಲೇನ್ ಮಾಡ್ತಿದ್ದಾನೆ? ನವೀನಾ, ಯಾಕೆ ಏನಾಯ್ತು? ಯಾಕೆ ಅಳ್ತಿದ್ಯಾ? ಟೀಚರ್ ಟೀಚರ್. ಅಯ್ಯೋ, ಅಳ್ಬಾರ್ದು ಕಣೋ, ಕಣ್ಣುರ್ಸ್ಕೊ. ಯಾಕೆ? ಯಾರಾದ್ರೂ ಬೈದ್ರಾ? ಇಲ್ಲ ಟೀಚರ್, ಯಾರು ಬೈದಿಲ್ಲ. ಮತ್ತೆ ಏನಾದ್ರೂ ಕಳ್ಕೊಂಡ್ಯಾ? ಇಲ್ಲ ಟೀಚರ್, ಏನು ಕಳ್ಕೊಂಡಿಲ್ಲ. ಮತ್ತೆ ಯಾಕೆ ಅಳ್ತಿದ್ಯಾ? ಟೀಚರ್, ಇವತ್ ನಾನು ಹುಟ್ಟಿದ ಹಬ್ಬ. ಹುಟ್ಟಿದಬ್ಬ ದಿನ ಯಾರು ಅಳ್ತಾರ? ಖುಷಿಯಾಗಿರ್ಬೇಕು ಕಣೋ. ಎಲ್ಲಿ ಕೈ ಕೊಡೋ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಯಾಕೋ ಅಳ್ತಾ ಇದೀಯಾ? ಟೀಚರ್, ನಂಗಮ್ಮ ಇಲ್ಲ, ಚಿಕ್ಕಮ್ಮ ಇರೋದು. ಅವಳು ಯಾವಾಗ್ಲೂ ಬೈತಾನೆ ಇರ್ತಾಳೆ. ಇವತ್ ನಾನು ಹುಟ್ಟಿದ ಹಬ್ಬ ಅಲ್ವಾ, ಹೊಸ ಬಟ್ಟೆ ಕೊಡಿಸ್ತಿದ್ರು ಪರವಾಗಿಲ್ಲ, ಕೇಕು ಚಾಕ್ಲೇಟು ಕೊಡ್ಸು ಅಂದ್ರೆ ಬೈದಿ ಹೊಡೆದ್ಬಿಟ್ಲು. ಅದಕ್ಕೆ ಮನೆಗೆ ಹೋದ್ರೆ ಮತ್ತೆ ಹೊಡಿತಾಳೆ ಅಂತ ಇಲ್ಲೇ ಕೂತಿದ್ದೀನಿ. ಇದಕ್ಕೆಲ್ಲ ಯಾರು ಭಯ ಪಡ್ಕೋತಾರನೋ? ಬಾ, ನಿಮ್ಮಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಅಯ್ಯೋ ಟೀಚರ್, ಬೇಡ ಬೇಡ. ಸರಿ ಬಿಡು, ನೀನ್ ಹೇಳೋದು ಸರಿ ಇದೆ. ನಾನು ಹೋದ್ಮೇಲೆ ಅವ್ರಿಗೆ ಕೋಪ ಬಂದ್ರು ಬರ್ಬೋದು. ಆದ್ರೆ ಇದಕ್ಕೆಲ್ಲ ಒಂದ್ ಸೊಲ್ಯೂಷನ್ ಇದೆ. ಏನು ಅಂತ ಹೇಳ? ಏನು ಟೀಚರ್? ನೀನು ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿ ನಿನ್ ಕಾಲ್ ಮೇಲೆ ನೀನ್ ಇಟ್ಕೊಬೇಕು. ಸರಿ ಟೀಚರ್. ಸರಿ, ಇಲ್ಲೇ ಇರು, ನಾನು ಹೋಗಿ ಕೇಕ್ ತರ್ತೀನಿ. ನಿಜವಾಗ್ಲೂ? ಇಲ್ಲೇ ಇರು. ಅದು ನಿನಗೆ ಪಿಂಕಿ ಅಂತ ಕೇಳಿಸ್ತಾ? ನೀನ್ ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಅದು ನಮ್ಮವ್ವ ನಿನಗೆ ಯಾವ ಕಲರ್ ಬಟ್ಟೆ ಇಷ್ಟ ಅಂತ ಕೇಳ್ತಿದ್ಲ, ಅದಕ್ಕೆ ಪಿಂಕ್ ಕಲರ್ ಅಂತ ಹೇಳ್ತಿದ್ದೆ. ಅದನ್ನೇ ನೀನ್ ತಪ್ಪು ತಿಳ್ಕೊಂಡೆ ಅಷ್ಟೇ. ಅತ್ತೆ, ಇವ್ನಿಗೆ ಇನ್ನೂ ತಿನ್ಸಿಲ್ವಾ? ಸರಿ ತಗೊಳ್ಳಿ, ನಂಗೆ ಸಾಕಾಯ್ತು. ಇದ್ರಲ್ಲೇ ಸ್ವಲ್ಪ ಉಳ್ದಿದೆ, ಅದನ್ನೇ ಅವನಿಗೆ ತಿನ್ನಿಸ್ಬಿಡಿ. ಸಾರಿ, ಇವ್ರಿಗೆ ತಿನ್ಸಿ. ಏನಮ್ಮೆ ಆಗ್ಲಿಂದ ಬಸರಿ ಬೆಕ್ನಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಾ? ಹೋಲ್ಸೋದಕ್ ಬೇರೆ ಏನು ಸಿಗ್ಲಿಲ್ವಾ ನಿನ್ಗೆ? ಆಯ್ತು ಬಿಡು, ಸಿಂಹನೇ ಅಂತ ತಿಂತಾಗ ನೀನೇನೋ ಅಂತ್ಯ, ಆದ್ರೆ ನಿನ್ನ ಸಿಂಹ ಅಂತ ನಾನ್ ಅನ್ಕೊಳ್ಬೇಕಲ್ವಾ? ಅದಕ್ಕೆಯ ಬೆಕ್ಕು ಒಂದಿದ್ದು. ನೋಡ್ತಾ ಇರು, ಸದ್ಯದಾಗ ಶಿವನ್ ಕುತ್ತಿಗೆ ಬಾಯಿ ಹಾಕ್ಲಿಲ್ಲ ಅಂದ್ರೆ, ನಾನು ಮಾಸ್ತಿ ಕೊಪ್ಪಲು ಹೆಬ್ಬಲಿ ಅನ್ಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರೇ ಬುಲಿನೇ ಅಲ್ಲ. ಮೊದ್ಲು ಅನ್ನಿಸ್ಕೊ, ಆಮೇಲೆ ಹೇಳುವಂತೆ. ನೋಡಮ್ಮೆ, ಗಂಡನ ಪದಕ್ಕೆ ಹೂ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಡಾಡ ಪದಕ್ಕೆ ಹೂ ಅನ್ನೋದ್ ಕಲಿ. ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ ಟೆನ್ಷನ್ ನಾನ್ ಕಾಯ್ತಾ ಇದ್ದೀನಿ. ಅದೇನ್ ಟೆನ್ಷನ್? ಕಾಳು ಹಾಕಿದೀನಿ, ಹಕ್ಕಿ ಬರ್ಬೇಕು, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಬೀಳೋ ಅಕ್ಕಿನ ಹಿಡಿಯಂಗಿದ್ದಿದ್ರೆ ಕಾಳು ಹಾಕಿ ಹೊಂಟೋಯ್ತಾ ಇದ್ದೆ. ಇಲ್ಲೇ ಕಾಯ್ತಾ ಕೂತಿದೀಯ ಅಂದ್ರೆ ನಿನಗ್ ಬೀಳ್ಬೇಕಾಗಿರೋ ಅಕ್ಕಿಗೋಸ್ಕರ ಕಾಯ್ತಾ ಇದೀಯ ಅಂತ ಅರ್ಥ, ಹೌದ್ ತಾನೆ? ಪಾರ್ವತಿ ಫೋನ್ ಬರ್ಬೇಕು, ಹೇಳದ್ನಲ್ಲ ಆ ಪೇಪರ್ ವಿಷಯ. ಅವಳು ಮಾಡ್ತಾಳ? ಅವಳು ನಂಬ್ತೀಯಮ್ಮೆ? ನೋಡು, ಬಂದೇ ಬಿಡ್ತು. ಏ, ಬೇಗ ಮಾಡ್ರೋ ಕೆಲ್ಸ, ಫ್ಲೈಟ್ ಬರೋ ಟೈಮ್ ಆಯ್ತು. ಇನ್ನೇನ್ ಮನು ಬಂದೇ ಬಿಡ್ತಾನೆ. ಏ, ಬೇಗ ಮುಗಿಸ್ರೋ. ಹಲೋ ಹಲೋ, ನೀವು ಬಿಸಿ ಇದ್ರೆ ಪರವಾಗಿಲ್ಲ, ಆಮೇಲೆ ಮಾಡ್ತೀನಿ. ಅಯ್ಯೋ ಪಾರ್ವತಿ, ಫೋನ್ ಬಂದಿರೋದು ನಿಮ್ದು, ಅದ್ ಹೇಗೆ ಆಮೇಲೆ ಮಾಡು ಅಂತ ಹೇಳೋದಕ್ ಸಾಧ್ಯ? ಹೇಳಮ್ಮ, ಏನ್ ವಿಷಯ? ಪೇಪರಲ್ಲಿ ಮನು ಅವ್ರ ರಿಸರ್ಚ್ಗೆ, ಅವ್ರ ಥೀಸಿಸ್ಗೆ ಡಾಕ್ಟರೇಟ್ ಬಂದಿದೆ ಅಂತ ಗೊತ್ತಾಯ್ತು. ಅದಕ್ಕೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಓ, ನೀನು ನೋಡ್ಬಿಟ್ಯಾ? ತುಂಬಾ ಖುಷಿ ಆಯ್ತಮ್ಮ ನನಗೆ. ನನಗೆ ಮಾತ್ರ ಅಲ್ಲ, ಪೇಪರ್ನ ಯಾರ್ಯಾರು ನೋಡಿರ್ತಾರೋ ಅವ್ರಿಗೆಲ್ಲರಿಗೂ ಖಂಡಿತವಾಗ್ಲೂ ಖುಷಿಯಾಗಿರುತ್ತೆ. ಏನಮ್ಮ, ಆ ಸರಸ್ವತಿ ನಮ್ಮ ಮನೆಗೆ ಎಷ್ಟು ಒಲ್ಲಿದ್ದಾಳೆ ಅಂದ್ರೆ ಅವ್ನ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಅದೇನೋ ಹೆಣ್ಮಕ್ಳಿಗೋಸ್ಕರ ಅದೇನೋ ಮಾಡ್ತೀನಿ ಅಂತ ಹೇಳಿದನಂತೆ ನಮ್ಮ ಮನು. ಅಯ್ಯೋ 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 ಅಯ್ಯೋ, ಅದೇನ್ ಗೌರವಮ್ಮ ಹೆಣ್ಮಗು ಅಂದ್ರೆ ಅವನಿಗೆ. ನಿಜವಾಗ್ಲೂ ಅಮ್ಮ, ನಮ್ಮ ಮನೇಲಿರೋ ಗಂಡು ಮಕ್ಳೆಲ್ಲ ಹೆಣ್ಮಕ್ಳು ಅಂದ್ರೆ ಎಷ್ಟು ಕೀಳಾಗಿ ನೋಡ್ತಾರೆ.
ಅಂಥದ್ರಲ್ಲಿ ಬೆಟ್ಟದ ಹಿಂದೆಯಿಂದ ಹುಟ್ಟು ಬರ್ತಾನಲ್ಲ ಸೂರ್ಯ, ಹಾಗೆ ಹುಟ್ಟು ಬಂದಿದ್ದಾನೆ ನಮ್ಮ ಮನು. ನನ್ನ ಪಾಲಿಗಂತೂ ಮನುನೇ ಅಣ್ಣ, ಮನುನೇ ತಮ್ಮ, ಅವನೇ ನನ್ನ ಮಗ ಕೂಡ. ನೀವು ಹೇಳ್ತಿರೋದೆಲ್ಲ ಕೇಳ್ತಿದ್ರೆ ಮನೋರ್ನ ಒಂದ್ಸತಿ ಮೀಟ್ ಮಾಡಬೇಕು ಅಂತಿದೆ. ಅಯ್ಯೋ ಖಂಡಿತನಮ್ಮ, ಮನು ಬರಲಿ, ಆಮೇಲೆ ಒಂದಿನ ನಾನೇ ಹೇಳ್ತೀನಿ. ಪಾರ್ವತಿ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿನ್ಗೆ ಆಮೇಲೆ ಫೋನ್ ಮಾಡಲಾ? ಸ್ವಲ್ಪ ಬ್ಯುಸಿ ಇದ್ದೀನಿ. ಅಯ್ಯೋ ಸಾರಿ, ನಾನು ಜಸ್ಟ್ ವಿಶ್ ಮಾಡಕ್ಕೆ ಕಾಲ್ ಮಾಡಿದೆ. ಪರವಾಗಿಲ್ಲ, ನನ್ನ ವಿಶಸ್ನ ಮನೋರಿಗೆ ತಿಳಿಸ್ಬಿಡಿ. ಸರಿನಮ್ಮ, ನಾನು ಇಡ್ತೀನಿ. ಅಣ್ಣ ಒಂದ್ ಪೀಸ್ ಕೇಕ್ ಕೊಡಿ, ನಮ್ ಟೀಚರಿಗೆ ಕೊಟ್ಟು ಬರ್ತೀನಿ. ಥ್ಯಾಂಕ್ಸ್ ಅಣ್ಣ, ಕೇಕ್ ಕಟ್ ಮಾಡಿಸಿದ್ದಕ್ಕೆ. ಸರಿ ಅಣ್ಣ, ನೋಡ್ತೀವಿ. ಏಯ್ ಇರಲ್ಲ, ಇದರಲ್ಲಿ ನಿಂಗೆ ಹೊಸ ಬಟ್ಟೆ ಐತೆ, ಹಂಗೆ ನಿಮ್ಮೆಲ್ರಿಗೂ ಆಟ ಆಡ್ಕೊಳಕ್ಕೆ ಆಟ ಸಾಮಾನು ಐತೆ, ಓದ್ಕೊಳಕ್ಕೆ ಪುಸ್ತಕ ಪೆನ್ಸಿಲು ಎಲ್ಲ ಐತೆ. ಚೆನ್ನಾಗಿ ಓದ್ಕೋಬೇಕು ಆಯ್ತೇನಲ್ಲ? ತಗೊಳ್ರಲ್ಲ. ಇವನೇನು ಇಷ್ಟು ಬದಲಾಗಿದ್ದಾನಲ್ಲ? ಇದನ್ನೆಲ್ಲ ನೋಡ್ತಿರೋದು ನನ್ನ ಕಣ್ಣೇನಾ? ನಂಬೋಕೆ ಆಗ್ತಿಲ್ವಲ್ಲಪ್ಪ. ಎಲ್ಲಾನು ಲೆಕ್ಕ ಹಾಕ್ಬಿಟ್ಟೆ ಪ್ಲ್ಯಾನ್ ಮಾಡಿವ್ನಿ. ಇವಳು ಇವಾಗ ನನ್ನ ಕರೀಲೇಬೇಕು. ಕರಿ ಕರಿ ಕರಿ